ಸೋಮ್ಗೆ ಊಟ ರೆಡಿ, ಪೂರಿ ಮತ್ತೆ ಸರಿಯಾಗಿ ಕುತ್ಕೋಬೇಕು. ಖುಷಿ ಆಯ್ತು. ಹೇಗನ್ನಿಸ್ತು ಊಟ? ಹೆಂಗಿತ್ತು? ಅನ್ನದಾತ ಯಾಕೆ ಅಂತಂದ್ರೆ ಈ ಹೊಟ್ಟೆ ಇಟ್ಕೊತಾರದು ಯಾಕೆ ಹೇಳ್ತಾರೆ, ಅದಕ್ಕಲ್ಲ, ಊಟ ಮಾಡಿ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಟೈಟಲಲ್ಲೇ ನೋಡಿರ್ತೀರಾ. ಇವತ್ತು ಚಾಂದಿನಿ ನಮ್ಮ ಮನೆಗೆ ಬರ್ತಿದ್ದಾಳೆ. ಯೂಶಲಿ ಎಲ್ರಿಗೂ ಗೊತ್ತು ಚಾಂದಿ ಪ್ರೆಗ್ನೆಂಟ್ ಇದ್ದಾಳೆ ಅಂತ. ಇನ್ನು ಸ್ವಲ್ಪ ದಿನ ಅವಳಿಗೆ ಏಪ್ರಿಲ್ 6ನೇ ತಾರೀಕು ಸೀಮಂತ ಇದೆ. ಈ ಬ್ಲಾಗ್ ಬರೋದು ಎಷ್ಟು ಲೇಟ್ ಆಗುತ್ತೋ ನಂಗೆ ಗೊತ್ತಿಲ್ಲ, ಆದಷ್ಟು ಬೇಗ ಟ್ರೈ ಮಾಡ್ತೀನಿ. ಅವಳು ಚಿಕ್ಕಮಂಗ್ಳಿಗೆ ಹೊರಡ್ತಾಳೆ. ಹೊಡೋಕ್ಕೂ ಮುಂಚೆ ನಾನು ನಮ್ಮ ಮನೆಗೆ ಕರೆದು ಅರಿಶಿನ ಕುಂಕುಮ ಮತ್ತು ಏನಾದರೂ ಸ್ಪೆಷಲ್ ನಾನ್ ವೆಜ್ ಊಟ. ನನಗೆ ಚಾಂದಿ ಅನ್ನೋದಕ್ಕಿಂತ ನನಗೆ ಅದೇ ನೀವಿನ್ನೂ ಕರಿಬೇಕಾಗಿತ್ತು. ಯಾಕಂದರೆ ಮದುವೆಯಲ್ಲಿ ಅವರು ನಾವು ಊಟಕ್ಕೆ ಕರೆದಿದ್ದಕ್ಕೆ ಮದುವೆ ಆದ ಹೊಸರಲ್ಲಿ ಮತ್ತೆ ಬಂದೇ ಇರಲಿಲ್ಲ. ಸೊ ಆದ್ದರಿಂದ ಇಬ್ಬರೂ ಇವತ್ತು ಇನ್ವೈಟ್ ಮಾಡಿದ್ದೀವಿ. ಸಂಡೇ ವ್ಲಾಗ್ ಇದು. ಸೊ ಸಿಂಪಲಾಗಿ ಒಂದಷ್ಟು ನಾನ್ ವೆಜ್ ಅಡುಗೆ, ನಾನ್ ವೆಜ್ ಅಂದರೆ ಇಷ್ಟ ಆಗುತ್ತೆ, ಅದ್ರ ಜೊತೆಗೆ ಒಂದಷ್ಟು ಸ್ವೀಟ್ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಏನೇನು ಮಾಡಿ ಏನು ಎತ್ತ ಅನ್ನೋದನ್ನ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗುತ್ತೆ ಅನಿಸುತ್ತೆ. ಬನ್ನಿ. ನೀವೇ ಗೊತ್ತಲ್ಲ, ನೀವೇ ನನ್ನ ಚಾಂದಿನಿ ವ್ಲಾಗಲ್ಲಿ ಮಾತಾಡೋದಕ್ಕಿಂತ ನನ್ನ ವ್ಲಾಗಲ್ಲಿ ಸ್ವಲ್ಪ ತಮಾಷೆಗೆ ಮಾತಾಡೋದು ಜಾಸ್ತಿ. ಅಂದರೆ ನೀವೇ ಯೂಶಲಿ ಚಾಂದಿನಿ ತುಂಬ ಕಾಲೆಳೆದು ಮಾತಾಡ್ತಾ ಇರ್ತಾರೆ. ಸೊ ಆದ್ದರಿಂದ ಅದೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ನಿಮ್ಮ ಜೊತೆ ಹ್ಯಾಂಡ್ ಮಾಡ್ತೀನಿ. ನಾನು ಬ್ಯುಸಿ ಇದ್ರೂ ಕೂಡ ಒಂದು ಸ್ವಲ್ಪ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಸ್ ಹಾಕಲಿಕ್ಕೆ. ಓಕೆನಾ? ಕ್ಲಿಪ್ಪಿಂಗ್ಸ್ಗಳನ್ನ ಇಷ್ಟ ಆಗ್ಬೋದು. ಇವತ್ತಿನ ವ್ಲಾಗ್ ಆಫ್ಟರ್ ಲಾಂಗ್ ಟೈಮ್ ತುಂಬ ವ್ಲಾಗ್ಗಳೇ ಮಿಸ್ ಆಗ್ತಾಯಿದೆ. ವ್ಲಾಗ್ಗಳು ಮಿಸ್ ಆಗೋದ್ರಲ್ಲಿ ಇದ್ರ ಜೊತೆಗೆ ಒಂದು ಬೆಸ್ಟ್ ವ್ಲಾಗ್ ನಿಮಗೆ ಇವತ್ತೆಲ್ಲರೂ ನಮ್ಮ ಫ್ಯಾಮಿಲಿ ಇಷ್ಟ ಆಗುತ್ತಲ್ವ. ಸೊ ಅದರಿಂದ ಇವತ್ತು ಒಂದು ಬೆಸ್ಟ್ ವ್ಲಾಗ್ ಕೊಡೋಣ ಅಂತ ಹೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವ್ಲಾಗ್ ಶುರು ಮಾಡುವ. ನಾನು ಆಲ್ರೆಡಿ ಹೇಳಿದ್ದಾಯಿತು, ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿ ನಾನ್ ವೆಜ್ಜೇ ಜಾಸ್ತಿ ಮಾಡುವಂಥದ್ದು. ನಾನ್ ವೆಜ್ ಇದ್ರೇ ನೆಂಟರು ಬಂದಾಗ, ಅಂದರೆ ಗೆಸ್ಟ್ ಬಂದಾಗ ನಾನ್ ವೆಜ್ ಇದ್ರೇ ನಮಗೆ ಒಂಥರ ಕಂಫರ್ಟಬಲ್ ಫೀಲ್ ಆಗೋದು. ಆದ್ದರಿಂದ ಇವಾಗ ನಾನ್ ವೆಜ್ಜನ್ನು ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಜಾಮೂನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜಾಮೂನ್ ಮಾಡಿನೂ ಕೂಡ ತುಂಬ ದಿನಗಳೇ ಆಗಿಬಿಟ್ಟಿತ್ತು. ಸೊ ಆದ್ದರಿಂದ ನನಗೆ ಒಂದು ಪನ್ನೀರ್ ಪಾಯಸ ಮಾಡೋಣ ಇಲ್ಲ ಜಾಮೂನ್ ಮಾಡೋಣ, ಎರಡರಲ್ಲಿ ಆಪ್ಷನಲ್ಲಿ ಬಂದಾಗ ಸರಿ ಜಾಮೂನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಒಂದು ಸ್ವಲ್ಪ ಕಬಾಬ್, ಅಂದರೆ ಮಶ್ರೂಮ್ ಕಬಾಬ್ ಆಗಿರ್ಬೋದು, ಮತ್ತು ಕೈಮಾ ಕಬಾಬ್ ಆ ಥರ ಎಲ್ಲ ಮಾಡೋದು ಪ್ಲ್ಯಾನ್ ಇತ್ತು. ಹಾಗೆ ಪೂರಿ ಕೂಡ ಮಾಡೋದು ಪ್ಲ್ಯಾನ್ ಇತ್ತು. ಆದ್ದರಿಂದ ಒಂದೇ ಎಣ್ಣೆ ಮಾಡೋಕ್ಕೂ ಮುಂಚೆ ಸ್ವೀಟ್ ಅಂತ ಹೇಳ್ಬಿಟ್ಟು ಜಾಮೂನ್ ಕರೆದ್ಬಿಟ್ರೆ ಅದಾಗ್ಬಿಡುತ್ತಲ್ಲ, ಈಸಿನೂ ಕೂಡ ಅಲ್ವಾ ಪಾಕ ಮಾಡಿಬಿಟ್ಟು ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿದೆ. ಅದಾಯಿತು. ಇನ್ನು ಮಶ್ರೂಮ್ ಕಬಾಬು ಯಾರಿಗೆ ಅಂತಂದರೆ ಯೂಶಲಿ ಗೊತ್ತಿರುತ್ತೆ, ನಾನು ಸೋಮ್ಗೆ ಮಾಡೋದು ಮಶ್ರೂಮ್ ಕಬಾಬು. ಯಾಕಂದ್ರೆ ನಮ್ಮೆಲ್ರಿಗೂ ನಾನ್ ವೆಜ್ ಮಾಡಿದ್ದೀನಿ. ಇವಾಗ ಚಾಂದಿ ಮತ್ತು ನೀವೇ ಎಲ್ಲರೂ ಬಂದಿದ್ದಾರೆ, ಅವರೆಲ್ರಿಗೂ ನಾನ್ ವೆಜ್ ಮಾಡಿದ್ದೀನಿ. ಇವಾಗ ಸೋಮ್ಗೆ ವೆಜ್ ಅಲ್ವಾ, ಮೊಟ್ಟೆ ಒಂದೇ ತಿನ್ನೋದು, ಆದ್ರೂ ಕಬಾಬ್ ಅಂತ ನಾವೆಲ್ಲ ತಿನ್ಬೇಕಾರೆ ಅವರು ಸುಮ್ಮನಿರಕ್ಕೆ ಒಂಥರ ಸರಿ ಅನ್ಸೋದಲ್ಲ ಅಂದ್ಬಿಟ್ಟು ಮಶ್ರೂಮ್ ಕಬಾಬ್ ಮಾಡಿದೆ. ಇನ್ನು ಜಾಮೂನ್ ಮಾಡಿದ ಎಣ್ಣೆನಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ, ಇದು ಏನು ಕಬಾಬು ಕೈಮಾ ಕಬಾಬ್ನ. ಆದರೆ ಅದರಲ್ಲಿ ಪೂರಿ ಮಾಡಬೇಕಾಗಿತ್ತು. ಆಮೇಲೆ ಸೋಮ್ಗೆ ಪೂರಿ ಮಾಡಬೇಕಂದ್ರೆ ನಾನು ಮತ್ತೆ ಎಣ್ಣೆ ಮತ್ತೆ ಚೇಂಜ್ ಮಾಡಬೇಕಲ್ಲ ಅಂದ್ಬಿಟ್ಟು ಸಪ್ರೇಟ್ ಒಂದು ಚಿಕ್ಕ ಬಾಣಲಿನಲ್ಲೇ ಇಟ್ಬಿಟ್ಟು, ಇದೆಲ್ಲ ಕೈಮಾಗೆ ಜಾಸ್ತಿ ಎಣ್ಣೆ ಎಲ್ಲ ಮಾಡೋದಿಲ್ಲ ಏನು ಕೈಮಾ ಕಬಾಬ್ ಮಾಡ್ಬೇಕಾರೆ, ಆದ್ದರಿಂದ ಸಪ್ರೇಟಾಗಿ ಮಾಡಿದೆ. ಒಂದಿಷ್ಟು ಮಾಡಿದೆ. ಹೆಂಗೆ ಅಂದರೆ ಇದೊಂಥರ ಸ್ಟಾರ್ಟರ್ಸ್ ಥರ ಮಾಡಿದೆ ಅಷ್ಟೇ. ಇದನ್ನು ಸೋಮ್ಗೆ ಕೊಡಲಿಕ್ಕೆ, ಇದು ನಿವಿ ಚಾಂದಿಗೆ ಕೊಡಲಿಕ್ಕೆ ಅಂತ ಹೇಳ್ಕೊಂಡು ನಿವಿ ಚಾಂದ್ರಿ ಇಬ್ಬರೇ ಅಲ್ಲ, ಕುಶಿಮಾ, ರಕ್ಷಿತ್ ಎಲ್ರಿಗೂ ಇಷ್ಟ. ಇನ್ನು ಈ ಕಡೆ ಬಂದು ಗೀ ರೈಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಗೀ ರೈಸ್ ಅಂತಂದರೆ ಸಿಂಪಲ್ಲು ಗೋಡಂಬಿ ಮತ್ತು ಏನು ಜೀರಿಗೆ ಅದೆಲ್ಲ ತುಪ್ಪ ಎಲ್ಲ ಹಾಕಿ ಅದಕ್ಕೆ ಅಕ್ಕಿ ಹಾಕಿ ಸ್ವಲ್ಪ ಕಸೂರಿ ಮೆಥಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇನೆ. ಇನ್ನು ಸಾಂಬಾರೆಲ್ಲ ರೆಡಿ ಮಾಡಿಟ್ಟಿದ್ದೆ, ಅಂದರೆ ಕೈಮಾ ಸಾಂಬಾರು, ಕೈಮಾ ಮತ್ತು ಮಟನ್ ಎರಡೂ ಹಾಕಿದ್ದೆ ಇವತ್ತು. ಎರಡೂ ಹಾಕಿ ಉಂಡೆ ಎಲ್ಲ ಕಟ್ಟಿ ಚೆನ್ನಾಗಿ ಬಂದಿತ್ತು. ಸಾಂಬಾರು ಅಂತೂ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಇನ್ನು ಲೆಫ್ಟ್ ಸೈಡು ಬಂತು ಅಂತಾರೆ, ಅಲ್ಲಿ ಚಿಕನ್ ಮಾಡಿದ್ದೀನಿ. ಮಟನ್ ಒಂದೇ ಸಾಕಾಗಿತ್ತು. ಯಾಕಂದರೆ ಯೂಶಲಿ ಕೈಮಾ ಅಂದರೆ ಇವಳಿಗೆ ಇಷ್ಟ, ನನಗೆ ಇಷ್ಟ, ನಮ್ಮೆಲ್ಲರಿಗೂ ಇಷ್ಟ. ಇವಾಗ ಚಾಂದಿಗೂ ಇಷ್ಟ ಆಗ್ಬಿಟ್ಟಿದೆ, ಅವಳು ಇಷ್ಟಪಡ್ತಾಳೆ. ಸೊ ಆದ್ದರಿಂದ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವಳಿಗೆ ಜಾಸ್ತಿ ಇವಾಗ ಪ್ರಾಮುಖ್ಯತೆ ಕೊಟ್ಟು ಅವಳನ್ನೇ ಊಟಕ್ಕೆ ಕರೆದಿರೋದ್ರಿಂದ
ಬಸ್ರಿಯಾಗಿರೋದ್ರಿಂದ. ಸೊ ಅವಳಿಗೆ ಇಷ್ಟ ಆಗಿರೋಂಥದ್ದು ಮಾಡಬೇಕಲ್ವ. ಸೊ ಅಂತ ಅಂದ್ಕೊಂಡು ಅದು ಮಾಡಿದಾಗ ರಕ್ಷಿತಮ್ಮ ಬರೀ ಮಟನ್ನೇ ಮಾಡ್ತಿರಲ್ಲಮ್ಮ, ಚಿಕನ್ನು ಮಾಡ್ರಮ್ಮ ಒಂದು ಸ್ವಲ್ಪ, ಯಾಕಂದ್ರೆ ಅವನಿಗೆ ಚಿಕನ್ ಇಷ್ಟ. ಸೊ ಆದ್ದರಿಂದ ಇವಾಗ ಚಿಕನ್ನು ಕೂಡ ಪಾಲಕ್ ಚಿಕನ್ ಮಾಡಿದ್ದೀನಿ. ಅದಂತೂ ಸಖತ್ತಾಗಿತ್ತು. ನಾನು ಪೂರಿ ಜೊತೆಗೆ ಅದನ್ನು ಮಾಡಿದ್ದು. ಆಮೇಲೆ ಹೋಗ್ತಾ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ. ಇದೊಂದು ಅಂದ್ಕೊಂಡು ಅಷ್ಟು ವೆರೈಟೀಸ್ ಆಗ್ತಾನೆ ಹೋಗ್ತಿತ್ತು. ಲಾಸ್ಟಿಗೆ ಪೂರಿ ಇಟ್ಟು ಕಲಸಿಟ್ಟಿದ್ನಲ್ಲ, ಇವಾಗ ಪೂರಿ ಮಾಡಿಬಿಡ್ತಾ ಇದ್ದೀನಿ. ಬಿಸಿ ಮಾಡ್ಕೊಳ್ಳೋಣ. ಫಸ್ಟು ಸ್ಟಾರ್ಟರ್ಸ್ ಕೊಟ್ಟಾದಮೇಲೆ ಆಮೇಲೆ ನಾನು ಪೂರಿ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದು. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ದು. ಆಮೇಲೆ ನೀವಿಗೆ ಅದೇ ಕೇಳ್ತಿದ್ದೆ ಇಷ್ಟ ಆಯಿತಾ ಅಂತ. ನೀವಿ ಫಸ್ಟಿಗೆ ಅದನ್ನು ಮಸಾಲೆ ವಡೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಆಮೇಲೆ ನಾನು ಅದು ಮಸಾಲೆ ವಡೆ ಎಲ್ಲ ಫಸ್ಟ್ ತಿಂದು ನೋಡಿ ಟೇಸ್ಟಿಂಗ್ ಇದೆ ಅಂತ ಹೇಳಪ್ಪ ಅಂತ ಅಂದೆ. ಸೊ ಇಷ್ಟ ಆಯಿತು ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ ಅಕ್ಕ ಅಂತ ಹೇಳಿದ್ರು. ಅದಾದಮೇಲೆ ಇವಾಗ ಪೂರಿನೆಲ್ಲ ಇದು ಮಾಡ್ತಾಯಿದ್ದೀನಿ. ಈ ಚಾಂದಿ ಹೆಂಗೆ ಅಂತಂದರೆ ಪಾಪ ಸ್ವಲ್ಪ ಕೂತ್ಕೊಳ್ಳೋಳು, ಕಾಲು ನೋವು ಅಂತ ಬಂದ ಆಮೇಲೆ ನಿಂತ್ಕೊಳ್ಳೋಳು, ಹಿಂಗೆ ಮಾಡ್ತಾಯಿದ್ದೆ. ಓಕೆ, ಪೂರಿ ಮಾಡಿದ್ದಾಯ್ತು. ಇವಾಗ ಪೂರಿ ಮಾಡಿ ಸೋಮ್ಗೆ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಸೊ ಚಾಂದಿ ಜಾಮೂನ್ ತಿಂತಾ ಇದ್ದಾಳೆ ಇವಾಗ. ಜಾಮೂನ್ ಈ ಥರ ಬಂದಿದೆ. ಸೊ ರೆಡಿಯಾಗಿದೆ ಜಾಮೂನ್ ಬಂದು ಈ ಥರ ಬಂದಿದೆ. ಸಖತ್ತಾಗಿ ಬಂದಿದೆ ಟೇಸ್ಟು. ಏನು ಚಾಂದಿ ಫಸ್ಟ್ ಜಾಮೂನ್ ತಿಂತೀನಿ ಅಂತ ಹೇಳಿ ಜಾಮೂನ್ ತಿಂತಾವಳೆ. ಓಕೆ, ಹಾಂ ಹೇಳಿ. ಏನು ಕೊಟ್ಟಿಲ್ಲ ನನಗೆ. ಏನೇನಂತ ಅವಳೇ ಹೇಳ್ಬಿಡ್ಲಿ. ಏನು 2 ಸರಿ ತಿನ್ಸಿದ್ದು? ನಾನು 2 ಬೈಟ್ ತಿನ್ನಿಸ್ದಂಗೆ ಜಾಮೂನ್ ತಿನ್ಸಿದ್ದು. ಇವಾಗ ಏನಕ್ಕೆ ಈ ಕ್ಯಾಮ್ರಾ ಎತ್ಕೊಂಡ್ ಬಂದಿದ್ದಂದ್ರೆ ನೀವೇ ಏನೋ ಹೇಳಿದೆ. ಏನು ನೀವು ಹೇಳು. ನನಗೆ 2 ಡೈಲಾಗ್ ಕೊಟ್ಟಿದ್ದಾರೆ, ಚೆನ್ನಾಗಿದ್ದೀರಾ ಅಂತ ಒಂದು, ಹೋಗಿ ಬರ್ತೀವಿ ಅಂತ. ಇಲ್ಲ, ಜಾಮೂನು ಏನಂದಿದ್ವ? ಜಾಮೂನಿಗೆ ಗುಲಾಬ್ ಜಾಮೂನ್ ಅಂತ ಏನಕ್ಕೆ ಕರೀತಾರೆ? ಗುಲಾಬ್ ಅವ್ರ ಹೆಸರಿಟ್ಟಿರ್ಬೋದು. ನಂದು ಆ ಬ್ರ್ಯಾಂಡ್ ಅವ್ರಿಗೆ. ಯಾರು ಗುಲಾಬಿ ಕಲರ್ ಇದೆ ಅಂತ. ಹಾ, ಜಾಮೂನ್ ಯಾವ್ದು ಗುಲಾಬಿ ಕಲರ್ ಇರುತ್ತೆ? ಇಲ್ಲ, ಅದು ಗುಲಾಬಿದು ಎಕ್ಸ್ಟ್ರಾಕ್ಟ್ ಅಂದ್ರೆ ಅದ್ರದ್ದು. ರೋಸ್ ವಾಟರ್ ಏನಾದ್ರು ಹಾಕ್ತಾರಾ? ರೋಸ್ ವಾಟರ್ ಅದಕ್ಕೆ ಅಲ್ವಾ? ಅದೇ ಗೊತ್ತಿಲ್ವಾ? ನನಗೆ ಗೊತ್ತಿದ್ರೆ ನಾನೇ ನಿಮಗೆ ಕೇಳ್ತಾ ಅದು ನಾನು ಅದಕ್ಕೆ ಕ್ಯಾಮ್ರಾ ಎತ್ಕೊಬಂದೇಲೆ ಕೇಳಿಸ್ತು ನನಗೆ. ಅದಕ್ಕೋಸ್ಕರ ಮೇ ಬಿ ಗೊತ್ತಿರ್ಬೋದು, ನಮ್ಮ ವ್ಯೂವರ್ಸ್ಗೆ ಹೇಳೋಣ ಅಂದ್ಬಿಟ್ಟು. ಹಾಂ, ಹೇಳಿ. ಗುಲಾಬ್ ಜಾಮೂನ್ ಅಂತ ಏನಕ್ಕೆ ಕರೀತಾರೆ? ಕ್ವಶನ್ ಮಾರ್ಕ್. ಓಕೆ, ಕರೀತಾರೆ ಅಂತ. ಓಕೆ, ಇದು ಒಂದು ಹುಳ ಬಿಟ್ಟಂಗಿದೆ. ಹಾಂ, ಕೇಸರಿ ಹಾಕ್ತಾರೆ. ಕೇಸರಿ ಬಾತ್ ಅಂತ ಕರೀತಾರೆ. ಕೇಸರಿ ಹಾಕ್ತಾರೆ ಅದಕ್ಕೆ. ಎಷ್ಟು ಜನ ಕೇಸರಿ ಬಾತ್ ಮಾಡ್ತಾರೆ? ಕೇಸರಿ ಇದು ಕಲರ್ ಬರುತ್ತಲ್ಲ. ಆಕ್ಚುಲಿ ಅದಾಕ್ಬೇಕಾಗಿರೋದು, ಆದ್ರೆ ಇವಾಗ ಕೆಮಿಕಲ್ ಕೇಸರಿ ಬಂದಿದೆಯಲ್ಲ ಅದನ್ನ ಹಾಕ್ಬಿಡ್ತಾರೆ. ನಾನೇನಂದ್ರೆ ಅದಾಕಲ್ಲ, ನಾನು ಟರ್ಮರಿಕ್ ಹಾಕ್ತೀನಿ. ನಾನು ಇನ್ನೂ ಡಿಫ್ರೆಂಟು. ಆದರೆ ಅದು ಗೊತ್ತಾಗಲ್ಲ. ನಾರ್ಮಲ್ ಆಗಿ ಇವಾಗ ಒಂದು ಆರೆಂಜ್ ಬರುತ್ತೆ, ಇನ್ನೊಂದು ಎಲ್ಲೋ ಬರುತ್ತೆ ಕೇಸರಿ ಬಾತಲ್ಲಿ. ನಾನೇನು ಮಾಡ್ತೀನಿ, ಎಲ್ಲೋ ಕಲರ್ ಅದೇ ನಾರ್ಮಲ್ ಆಗಿ, ಅದು ಕೆಮಿಕಲ್ ಅಲ್ವಾ, ಬೇಡ ಟರ್ಮರಿಕ್ ಹಾಕ್ಬಿಟ್ಟು ಅದನ್ನೇ ಮಾಡ್ಬಿಡೋದು. ಆ ಥರ ಮಾಡ್ಬಿಡ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತದೆ ಅಲ್ವಾ? ಪಾಯಸ ಮಾಡ್ತೀಯಲ್ಲ, ಇವತ್ತು ಅದು ಮಾಡೋಣ ಅಂತ ಅನ್ಕೊಂಡೆ ಕಣೆ. ಆಮೇಲೆ ಇದು ಆಪ್ಷನ್ ಹುಡುಕ್ಬಿಟ್ಟೆ, ಈಸಿ ಆಗ್ಬಿಡ್ತದೆ ಅಂತ. ಹೌದಾ? ಓಕೆನಾ? ಇದಾ ಅಂದಿದ್ರೆ ಇದೇನಾ ನಿಂಗೆ? ಹೌದಾ? ನಿನಗೆ ಕೇಳಿರೋ ಆಪ್ಷನ್ ಇದೆ ಹೇಳ್ತಿದ್ದ? ಹಂಗಿದ್ರೆ ಸರಿ ಬಿಡ, ಒಳ್ಳೇದು. ಜಾಸ್ತಿ ತಿಂತಿರಲಿಲ್ಲ, ಇದಾದ್ರೂ ತುಂಬಾ ದಿನ ಆಯ್ತು ತಿಂದೇ ಇರಲಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಯಾಕೋ ಫಸ್ಟ್ ಸ್ವೀಟ್ ಕೇಳ್ತಾಳೆ, ಆಮೇಲೆ ಖಾರ ಕೇಳ್ತಾಳೆ. ಮೋಸ್ಟ್ಲಿ ಗಂಡ ಹೆಣ್ಣ ಅನ್ನೋದಕ್ಕೆ ಇದೂ ಏನಾದರೂ ಸ್ವೀಟ್ ಕ್ರೇವಿಂಗ್ಸ್ ಇಲ್ಲ. ನನಗೆ ಖಾರ ತಿಂದ್ಮೇಲೆ ಸ್ವೀಟ್ ತಿನ್ನಕ್ಕೆ ಇಷ್ಟ ಆಗಲ್ಲ. ಫಸ್ಟ್ ಸ್ವೀಟ್ ತಿಂದ್ಬಿಟ್ಟು ಆಮೇಲೆ ಖಾರ. ನಮ್ದೆಲ್ಲ ಖಾರ ತಿಂದ್ಮೇಲೆ ಸ್ವೀಟ್ ತಿನ್ಬೇಕು ಅನ್ನೋ ಥರ ಅನ್ಸುತ್ತೆ. ಯಾಕೆ ಅಂತಂದ್ರೆ ಸ್ವೀಟ್ ಫಸ್ಟಿಗೆ ತಿಂದ್ಬಿಟ್ರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಲಾಸ್ಟ್ಗೆ ನಾನ್ ವೆಜ್ ತಿಂದಾಗಂತೂ ಬೇಕೇ ಬೇಕು ನಮ್ಗಂತೂ. ಇಲ್ಲ, ನಂಗೆ ಖಾರ ಇರಬೇಕು. ಎಂಡಿಂಗು ಖಾರದಲ್ಲೇ ಇಡಬೇಕು. ಹಂಗೆ. ಇಲ್ಲಿ ಫುಲ್ ಹೊಗೆ ಹತ್ಕೊಂಡಿದೆ. ಅಪ್ಪ, ಇಲ್ಲಿ ನೋಡಿ ಆಮ್ಲೆಟ್ ಪಾನ್ ಇಟ್ಬಿಟ್ಟು ಬಂದಿದ್ದೆ ರಜಾ. ಇಲ್ಲಿ ಆಮ್ಲೆಟ್ ಇಲ್ಲಿ ನೋಡಿ. ಯಾವ ಮನೆ? ಇಲ್ಲ, ಸೋಮಣ್ಣಗೆ ಪಾನ್ ಇಟ್ಟೆ, ಆಮ್ಲೆಟ್ ಹಾಕೋಣ ಅಂದ್ಬಿಟ್ಟು ಪಾನ್ ಇಟ್ಟೆ. ಜೋರೂರಿ ಎತ್ಬಿಟ್ಟು ಅವ್ರಿಗೆ ಬಾರಿ ಹೋಗ್ಬಾರ ಹಾಕ್ಬಿಟ್ಟಿದ್ರು. ಸ್ವಲ್ಪ ಗ್ಯಾಸ್ ಆಫ್ ಮಾಡಿಲ್ಲ. ಇಲ್ಲ ಇದನ್ನೇ ತಣ್ಣಗೆ ಮಾಡ್ತೀವಿ.
ಇದು ಎಕ್ಸಾಕ್ಟ್ ಇದು ತಣ್ಣಗೆ ಮಾಡಿ ಹಾಕಿದೀನ ಇಲ್ವಾ ಇವಾಗ ಅಲ್ಲಿ ಬರ ಇದ್ರಲ್ಲಿ ತಿನ್ ಮತ್ತೆ ಸಪ್ಪೆ ಆದ್ರೂ ತಿನ್ಬಿಡ್ತಾರೆ ಉಪ್ಪಾದ್ರೂ ತಿನ್ನಲ್ಲ ಅದಕ್ಕೆ ಯೋಚನೆ ಮಾಡ್ಕೊಂಡು ನೆನ್ಸ್ ನೋಡ್ದ್ಯಾ ನೆನ್ಸ್ ನೋಡ್ದ್ಯಾ ಸ್ಟಿಲ್ ಸರಿಯಾಗಿದೆ ಅನ್ನೋ ಥರ ಅನ್ಸ್ತಿದೆ ಆದ್ರೂ ಸ್ವಲ್ಪ ಸ್ವಲ್ಪ ಹಾಕಿದೆ ಇದು ಇವಾಗ ಇದು ತುಂಬಾ ಕಾದ್ಬಿಟ್ಟೈತೆ ಬಂದು ಬರ್ತದೋ ಇಲ್ವೋ ಅದು ಬೇರೆ ಡೌಟು ತಡೆಯೋದು ತಿನ್ನಿಸಿದಿಲ್ಲ ಅದು ಆ ಕಡೆ ಅಯ್ಯೋ ನಾ ಏನು ಡೈಲಾಗ್ ಹೊಡಿತಾ ಇದ್ದಲ್ಲ ಇವ್ರಿಗೆ ಗೊತ್ತಿದೆ ಗುಲಾಬ್ ಜಾಮೂನ್ ಅಂದ್ರೆ ಏನು ಅಂತ ಹೇಳೋಣ ಇರು ನೋಡೋಣ ನನಗೂ ಗೊತ್ತಿಲ್ಲ ಅನ್ಕೊಂಡು ಅದಕ್ಕೆ ಓಡ್ ಬಂದೆ ಆಗ ಒಂದೊಂದು ಡೈಲಾಗು ಅವನಿಗೆ ಡೌಟ್ ಬಂದು ಕೇಳಿರೋದು ಸಾರಿ ಅವರಿಗೆ ಇದು ಇದು ಬಂದು ನಮ್ಮ ಪತಿದೇವರಿಗೆ ಈ ಗೊತ್ತಿಲ್ಲ ಯಾಕೋ ಅಂಟ್ಕೊಳ್ಳೋ ತರ ಕಾಣಿಸ್ತೈತೆ ಗೊತ್ತಿಲ್ಲ ಎಣ್ಣೆ ಜಾಸ್ತಿ ಹಾಕ್ಬೇಕಿತ್ತು ಕೆಳಗಡೆನೆ ತೇಲ ಥರ ಆಗ್ತದೆ ಅಂದರೆ ಸ್ವಲ್ಪ ಅವಾಗಿದ್ದು ಬರುತ್ತೆ ಈ ರೆಸ್ಟೋರೆಂಟೆಲ್ಲ ಕೊಡ್ತಾರಲ್ಲ ಮನೆಯವರಿಗೆ ಗಾಯ್ಸ್ ಇದ್ರ ಜೊತೆ ಪೂರಿ ಜೊತೆಗೆ ನಮಗೆಲ್ಲ ನಾನ್ ವೆಜ್ ಆದರೆ ಮಶ್ರೂಮ್ ಅದು ಪಕ್ಕ ಇರುತ್ತಲ್ಲ ಮನೆ ನಾನ್ ವೆಜ್ ಮಾಡಿದ್ದಿನ ಮಶ್ರೂಮು ಸೋಮ್ಗೆ ಮಿಸ್ ಆಗಬಾರ್ದಲ್ಲ ಈಗೇನು ಕೊಡಲಿ ನಾನು ಅವ್ರಿಗೆ ಅದಕ್ಕೆ ಗ್ರೇವಿ ಮಾಡಿದ್ದೀನಿ ಮಶ್ರೂಮ್ ಗ್ರೇವಿ ಅದ್ರ ಜೊತೆಗೆ ಗೀ ರೈಸ್ ಆಗುತ್ತೆ ಅಂತ ತಗೋತೀರಿ ಇದು ಕಸೂರಿ ಮೇಥಿ ಹಾಕಿದ್ದಲ್ಲ ಅಷ್ಟೇ ನಾನು ಸಿಂಪಲ್ ಏನು ಹಾಕಲ್ಲ ನಾನು ಈ ಕಾಯಿ ಅದೆಲ್ಲ ಏನು ಹಾಕಲ್ಲ ರೈಸ್ ಮಾಡೋ ಬದಲು ಇದಿರಲಿ ಅಂತ ಹೇಳಿ ಅಷ್ಟೇನೇನೆ ಅಲ್ವಾ ಡಿಫ್ರೆಂಟಾಗಿ ಜೀರಿಗೆನೂ ಇರುತ್ತೆ ಜೀರ್ಣನೂ ಆಗುತ್ತೆ ಅಂತ ನಮ್ಮ ಗೀ ರೈಸ್ ಫ್ರೆಂಡ್ಸ್ ಒಂದು ಸ್ವಲ್ಪ ಗೋಡಂಬಿ ಎಲ್ಲ ಸೆಂಟ್ರಿಗೆ ಹಾಕೋಣ ಓಕೆ ಊಟ ಕೊಟ್ಬಿಡ ಖುಷಿ ಮಾಡಿ ಕರ್ಕೊಂಡು ಸೋಮ್ ಇದಕ್ಕೆ ಹೋಗೋರೆ ಇಲ್ಲಿಗೆ ಸ್ಪಿಂಗ್ ದೇವರೇ ಪ್ಲೀಸ್ ನೀಟಾಗಿ ಬಾ ಆಮ್ಲೆಟು ಎಷ್ಟು ತಿನ್ನೋರಿಗೆ ಬೆಲೆನೇ ಇಲ್ವಾ ಅನ್ನೋರಂಗೆ ಆಗ್ಬಿಡುತ್ತೆ ಕಿತ್ತೋಗಿರೋದು ಕೊಟ್ರೆ ಹಾಂ ಅವರು ಅದರಲ್ಲೂ ನಿಖಿತಾ ತಿಂತಿರೋದು ಉಂಟೆ ಬೆಳಗ್ಗೆಯಿಂದ ಏನು ತಿಂದೇ ಇಲ್ಲ ಆಮೇಲೆ ಮೊಟ್ಟೆನೇ ತಿಂದಿಲ್ಲ ಇವತ್ತು ತಿನ್ನೋದು ಒಂದು ಟೈಮು ನಿಖಿತಾ ಡೈಲಿ ಇರುತ್ತೆ ಮೊಟ್ಟೆ ಏನಂತ ಶುಕ್ರವಾರ ಅಷ್ಟೇ ಎರಡೇ ದಿನ ಯಾವ ತಿನ್ನಲ್ಲ ಎಲ್ಲಿ ಏನು ಮಾಡಿದ್ಲೋ ಗೊತ್ತಿಲ್ಲ ಅದು ಯಾವ ಅವಾಗ ಕಳವ ಆಗ್ತರ್ತೆ ಯಾಕೆ ಹೇಳು ನಾನು ಕೇಳಿದೆ ಹೋಗೆ ಅಂದ್ರೆ ಖಾಲಿ ಆಗ್ಬಿಟ್ಟೈತೆ ಅಂತ ಇಲ್ಲಂತೆ ಅಂದ್ಲು ನಾನು ಇದ್ದೀರ ನಾನು ಒಂದು ತರಿಸ್ಕೊಡ್ತಾ ಇದ್ದೆ ಯಾಕಂದ್ರೆ ಒಂದು ಕಳವಾದ್ರೆ ಇನ್ನೊಂದು ಇರಲಿ ಅಂತ ಇದ್ದೆ ಆಯ್ತು ಅಂತ ಸಾಕು ನೋಡ್ತೀಯಾ ಊಟ ಕೊಡ್ಲಾ ಎಲ್ರಿಗೂ ಊಟಕ್ಕೆ ಕೊಡೋಣ ಅಂತಂದರೆ ಸೋಮಿನ್ನೂ ಬಂದಿರಲಿಲ್ಲ ಖುಷಿಮನ ಆಟ ಆಡ್ಸೋಕೆ ಕರ್ಕೊಂಡು ಹೋಗಿದ್ರು ಸ್ವಿಂಕಿಗೆ. ಅದರಿಂದ ಚಾಂದಿನಿಗೂ ನೀವು ಊಟ ಮಾಡ್ಕೊಳ್ರಿ ಫಸ್ಟ್ ಆರಾಮಾಗಿ ಕುತ್ಕೊಂಡು ಅಂತ ಹೇಳ್ಬಿಟ್ಟು ಇವಾಗ ಅವ್ರಿಗೆ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಅಯ್ಯ 3 ಸಾಕು. ಬಂತು ಸೂಪರ್. ಬೇಗನೆ ಊಟ ಮಾಡ್ಕೊಂಡ್ರೆ ಜೀರ್ಣ ಆಗುತ್ತೆ. ಆಮೇಲೆ ಮತ್ತೆ ಹೋಗ್ಬೇಕಲ್ಲ. ಹೌದಾ? ನಾನು ಹಾಕಿಟ್ಟಿದ್ದೀನಿ, ಕೈ ತೊಳ್ಕೊಳ್ಳೋ ಥರ ಹಾಯ್ ಡಿ. ನಾವು ಬರ್ತೀವಿ. ಹಾಂ ಇಲ್ಲೇ ಕೂರ್ತೀನಿ. ನನಗೆ ನೆಕ್ಸ್ಟ್ ಕ್ಲಾಸ್ ಇರುತ್ತೆ, ನೀನು ಇದೆಯಾ ಅಂತ. ಹಿಂಗೆ ಈಗ ಚೆನ್ನಾಗಿರುತ್ತಲ್ವಾ, ನೀನು ನೋಡಿ ವೀಕೆಂಡ್ಸ್ ಇದ್ದಾಗ ಒಂದು ತಂದು ಕೊಡ್ತೀನಿ, ನೆಟ್ಟಿಗೆ ಏನಾದ್ರು ಮಾಡ್ತೀಯಾ ಅಂತ ಬರುತ್ತೆ ಅಂದೆ. ನಂಗೆ ಇದು ಹಾಕು, ಬರೀ ಗೊಜ್ಜು ಹಾಕು ಸಾಕು.
ಅಕ್ಕ ಹಾಂ ಸಾಕು ಸಾಕು ಈಗ ಬರೀ ಗೊತ್ತು ಸಾಕು ಮತ್ತೆ ಹೆವಿ ಆಗ್ಬಿಡುತ್ತೆ. ಕೈಮಾ ಹಾಕಿಸ್ಕೊಂತೀನಿ. ಸಾಕು ಇದ್ರಲ್ಲ ಐತೆ ಅಲ್ಲ ಇದೆ ಕೈಮಾ, ಅದಕ್ಕೆ ಬೇಕಂದ್ರೆ ಹಾಕಿಸ್ಕೊಂಡು. ಇವಾಗ ಜಾಸ್ತಿ ತಿನ್ನಕ್ಕಲ್ಲ ಸಾಕು. ಚೆನ್ನಾಗಿ ನಾನು ತಿನ್ನಕ್ಕೆ ರೆಡಿ, ಅಲ್ಲಿ ಜಾಗ ಇಲ್ಲ ಹಂಗಾಗಿ ಪ್ರಾಬ್ಲಮ್ ಅಷ್ಟೆ. ಜಾಗ ಇಲ್ವಂತೆ ಅವಳು. ಆಯ್ತಾ ಆಟ ಆಡ್ಕೊಂಡ್ ಬಂದಿದ್ದ ಆಯ್ತಾ ಆಟ ಆಡ್ಕೊಂಡು ಬಂದಿದ್ದ ಆಯ್ತು ಖುಷಿಮಾ. ಅದು ಕಾರ್ ಅಂತ ಕಾರ್ ಅವಳದು, ಅವಳು ಅದೊಂದೇ ನೀಟಾಗಿ ಮೇಂಟೈನ್ ಮಾಡಿರೋದು ಅಂತಂದ್ರೆ ಅದೊಂದೇ. ಕಾರ್ ಹೋಗಿ ಬಂದ್ರ ಕೈ ಕಾಲು ತೊಳ್ಕೊಂಬ. ಕಾರ್ ಹೋಗಿ ಬಂದ್ರ ಸೂಪರ್. ಆಯ್ತು, ಊಟ ಎಲ್ಲ ಆಯ್ತು. ಹೇಗನ್ನಿಸ್ತು ಊಟ? ಹೆಂಗಿತ್ತು? ಅನ್ನ ಅನ್ನದಾತು ಮಮ್ಮಿ ಖುಷ್. ಮಗು ಹೆಸರು ಹಾಕೊಂಡು ಎಲ್ಲ ಇವಳೆ ತಿನ್ನವಳೆ. ನೀವೇ ಏನು ತಿನ್ಲಿಲ್ಲ. ಅದು ನೀವು ಒಳಗೋದಾಗ ನನ್ನ ತಟ್ಟೆ ನಾನು ಕೈ ಹಾಕ್ತೀನಿ. ಕೈಯಾಗಿ ತಿನ್ಬಿಟ್ಲು. ಹೆಂಗ್ ಸಾಕೋದು ಅಂತ ಹೇಳಿ ಕಷ್ಟ ಆಗ್ತದೆ. ಧರ್ಮಸ್ಥಳಕ್ಕೆ ಏನಾದ್ರು ಬರ್ಕೊಡ್ಲ ಆನೆ ಜೊತೆ ಬರಕ್ಕೆ. ಓ ಬಸ್ರಿನಲ್ಲಿ ಎಲ್ರು ಹಿಂಗೇನೆ. ಇವಾಗ ಹಿಂಗ ಅಂತಾರೆ, ಆಮೇಲೆ ಮಗು ಏನಾದ್ರು ಸ್ವಲ್ಪ ಹಂಗೆ ಹಿಂಗೆ ಅಂದ್ರೆ ಅವಾಗ ನಮ್ಮೇನೆ ಬ್ಲೇಮ್, ನೀನ್ ಎಟ್ಟಕ್ ತಿಂದಿದ್ರೆ ಯಾಕೆ ಅಂತ. ಅವೆಲ್ಲ ಯಾರು ಅನ್ಸ್ಕೊ. ಲೇಸು ಕುರ್ಕುರೆ ತಿನ್ನೋದಲ್ಲ ಅದಕ್ಕೆ. ಬಟಾಣಿ 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 ಎಲ್ಲ ಬಿಟ್ಟಿದ್ದೀನಿ. ನೋಡ್ದೆ ರಂಗನಹಳ್ಳಿಗೆ ಹೋದಾಗ ತಂದಿಟ್ಟವ್ರೆ ಅಂತ ನೋಡ್ದೆ. ತಿನ್ಬೇಡ ಅಂತ ಹೇಳಿದೀನಿ, ಬಂದೆ. ತಿನ್ಲಿಲ್ವಾ? ಅದೊಂದು ಮಿಸ್ ಮಾಡ್ದ. ಮೂಡಿಗೆರೆಗೆ ಹೋದಾಗ್ಲೂ ತಗೊಂಡಿದ್ದೆ 1/4 kg, ಅದು ಒಂದೇ ಬಿಟ್ಟು ಬಂದೆ. ಇನ್ನು ಮತ್ತೆ ಮಾವನು ತಿನ್ನಲ್ಲ, ಅದೇನಾಯ್ತು ಯಾರಿಗೂ. ನೆಕ್ಸ್ಟ್ ಹೋಗಿ ತಿನ್ನು. ಮಗು ಆದ ಕೂಡಲೇ ಮಗನ ಸೈಡಿಗೆ ತಿನ್ಬಿಡು. ಐ ಐ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ, ಯಾವ್ದ್ರಲ್ಲಿ ಒರೆಸ್ತಾರೆ? ಥ್ಯಾಂಕ್ ಯು. ಮಮ್ಮಮ್ಮ ತಿನ್ನಿಸ್ಲಾ? ಹಾಂ ಫುಲ್ಲು ಖುಷಿ. ಅವ್ನ ರೂಟೀನ್ ಚೆನ್ನಾಗಿ ಬಿಡು. 6 ಗಂಟೆಯಿಂದ 8 ಗಂಟೆವರೆಗೂ. ನಿನ್ಗಿಂತ ಎಲ್ದಿ ಹೋಯ್ತು ಅವಳಿಗೆ. ಹಾಂ ಹೇಳ್ಕೊಡು ವಾಕಿಂಗ್ ಹೋಗೋದು ಅಕ್ಕಂಗೆ ಬೈ. ಇವಾಗ ಅವರೆಲ್ಲ ಕಾಲೆಲ್ಲ ಸ್ಟ್ರೆಚ್ ಮಾಡ್ತಾರಲ್ಲ, ಹಿಂಗೆಲ್ಲ ಇತ್ತು. ನಮ್ಗೆ ಹಂಗಾಗುತ್ತಾ? ಅದ ಮಕ್ಕಳಲ್ಲಿರುವಾಗ ಬೇಕಾ ಬೇಕಾ? ಅಮ್ಮ ಇವ್ರು ಯಾರು? ಖುಷಿಮಾ ಅವ್ರು ಯಾರು? ಅವ್ರು ಯಾರು ಬಂಗಾರಿ? ಅಣ್ಣ. ಅಪ್ಪ ಇನ್ನೊಂದ್ಸತಿ ಅಣ್ಣ. ಖುಷಿಮ ಯಾರು ಹೇಳು? ಮಾಮ. ಮಕ್ಕಳು ಸತ್ಯ ಹೇಳ್ತಾರೆ. ಮಾಮ ನೀವಿ ಮಾಮ. ದೊಡ್ಡವ್ರ ಮಕ್ಕಳು ಅಂಕಲು ಸ್ಟಾರ್ಟಿಂಗ್ ಎಲ್ಲ ಅಂಕಲು ಅನ್ನೋಳು. ಇವಳಿಗೆ ಆಂಟಿ ಅನ್ನಂಗ. ಇವಳು ಚಾಂದಿ ಆಂಟಿ. ಅಜ್ಜಿ ಆಂಟಿ ಅಜ್ಜಿ ಚಾಂದಿ. ಅಜ್ಜಿ ಅಜ್ಜಿನ ನಾನು ಅಜ್ಜಿ ಅಜ್ಜಿ. ಹೇ ಚಾಂದಿ ಆಂಟಿ. ನನ್ಗೆ ಅಣ್ಣ ಅಂತಿದ್ದಕ್ಕೆ ನೀವಿಬ್ರೆ ಹೇಳ್ಕೊಟ್ಟಿದ್ದ. ಅಂಕಲ್ ಅನ್ಬೇಡ, ಮಾಮ ಅಂತಾನೆ ಅನ್ನು. ಆಂಟಿ ಅನ್ಬೇಡ, ಅಜ್ಜಿ ಅನ್ನ ಆಯ್ತಾ? ಅಜ್ಜಿ ಅಲ್ಲ, ಶಿಲ್ಪ ಜಾಸ್ತಿ. ಶಿಪಾ ಅಂತೇಳೆ. ಸೋಂಗೆ ಊಟ ರೆಡಿ. ಪೂರಿ ಮತ್ತು ಮಶ್ರೂಮ್ ಗ್ರೇವಿ ಮತ್ತು ಆಮ್ಲೆಟ್. ಸರಿಯಾಗಿ ಕುತ್ಕೋಬೇಕು ಖುಷಿ. ಇಲ್ಲಿ ಕೂರ್ತೀರಾ? ಇಲ್ಲ ಇಲ್ಲ ಅವ್ರು ಅಲ್ಲೇನೆ. ಖುಷಿ ಮೇ ಸರಿಯಾಗಿ ಕುತ್ಕೊಳ್ರಿ. ಓಕೆ ಆಯಿತು. ಗ್ರೇವಿ ಒಂದು ನಿಮಿಷ ನಮ್ದೊಂದು ಕ್ಯಾಮ್ರಾ ಚಾಂದಿ ಗಿಡು. ಯಾವ ಮಗು ಬೇಕು ಅಂತ ಕೇಳು. ಯಾವ ಮಗು ಬೇಕು ಚಾಂದಿ ಆಂಟಿ? ಲೈನ್ ನೋಡಿ, ಏನಾದ್ರು ಹುಡುಗ ಬೇಕಾ? ಸಚಿನ್ ತೆಂಡೂಲ್ಕರ್ಗಿಂತ ಅವ್ರ ಹೆಂಡತಿ ದೊಡ್ಡವಳು ಅಂತೆ. ಸಚಿನ್ ತೆಂಡೂಲ್ಕರ್ ಅಂತ ಅವ್ರ ಹೆಂಡತಿ ದೊಡ್ಡವಳು. ಎಷ್ಟು ಅಷ್ಟೇ. ಹೌದಾ? ಅಮ್ಮ ತಮ್ಮ ಬೇಕಾ ತಂಗಿ ಬೇಕಾ? ತಂಗಿ ಬೇಕಾ? ಆಗ್ಲಿ ಆಗ್ಲಿ. ತಮ್ಮ ಬೇಡವಾ? ತಮ್ಮ ಹೇಳಿದೀವಿ. ತಮ್ಮ ಆಮೇಲೆ ತಂಗಿ ಅಂತ. ಅವ್ಳ ಕೈಲೇ ಕೊಡ್ಸು. ಹೇಳಿ ಬಾ ಖುಷಿ ಬಾಯಿ. ಖುಷಿ ಬಾಯ್. ಖುಷಿ ಬಾಯಿ. ಖುಷಿ ಬಾಯ್ ಕೂಡ ಹೇಳ್ದೆಲ್ಲ ಜಾರ್ಜೆಟ್ ಇರ್ಲಿ ಅಂತ ಅದಕ್ಕೆ ಅದೇ ತರ. ಕೊಡಲಿ ತಗೊಂಡ್ ಕೊಡೋದು. ಇಟ್ಕೊಳ್ಳಿ. ಹಾ ಚಾಂದಿ ಇಟ್ಕೋ. ಅವ್ಳಿಗೆ ಕೊಡ್ಸು, ಅಷ್ಟೊಂದು ಕೊಡ್ಸು. ಯಾಣ ಅಮ್ಮ ಹೇಗಿಡು? ಹಾ ನೀರಿಡು. ಹಣೆಗಿಡು. ಹಣೆಗೆ ಇದು ಇಡು. ಹಾ ಓಕೆ. ಓಕೆ.
ಅಮ್ಮ ಬ್ಲೆಸ್ ಮಾಡು ಬ್ಲೆಸ್ ಮಾಡು ಬ್ಲೆಸ್ ಮಾಡು. ಬಳೆ ಬಳೆ ಬಳೆ. ಇರು ಮತ್ತೆ ಕೊಡಿಸಿ ಇಟ್ಕೋ ಇಟ್ಕೊಂಡು. ವೆರಿ ಗುಡ್. ಓಕೆ. ಆಕ್ಚುಲಿ ಸೋಮ್ ನೀನು ಬಾ, ನೀವು ಇಲ್ಲಿ ಕುತ್ಕೋ. ಯಾಕೆ ಅಂತಂದ್ರೆ ಈ ಹೊಟ್ಟೆ ಇಟ್ಕೋತಾರದು ಯಾಕೆ ಅಂತಾರೆ, ಅದಕ್ಕಲ್ಲ, ಊಟ ಮಾಡಿ ಬಂದ್ರೆ ವೇಟ್ ಮಾಡ್ತಾರೆ. ಇಬ್ರು ಕೂರ್ಸ್ ಒಂದ್ ಸೇರ್ ಕೊಡ್ತಿರಲ್ಲ ನ್ಯಾಯನ. ಬಾಳೆಹಣ್ಣಿಗೆ ಎಷ್ಟೋ ತಗೊಂಡ್ಲಿ ಬಾಳೆಹಣ್ಣು. ಓಕೆನಾ? ಓಕೆ. ನಂಗೊಂದು ಚಾಂದಿಗೆ ಬಿಡ್ಸಮ್ಮ. ಹೂವ ಹೂವ ಈ ಕೈ ರೈಟ್ ಹ್ಯಾಂಡ್ ಅಲ್ಲಿ, ರೈಟ್ ಹ್ಯಾಂಡ್ ಅಲ್ಲಿ ಕೊಡು ಕೊಡು ಕೊಡು. ಓಕೆ. ಇವಾಗ ಮ್ಯಾಟ್ರು, ಮೇನ್ ಮ್ಯಾಟ್ರು. ಇಲ್ಲ ಇದೆ, ಒಂದು ನಿಮಿಷ ಅಲ್ಲ, ಇದು ಅದ್ರ ಮೇಲೆ ಇಟ್ಟು ಇದು ಮಾಡ್ಬೇಕು, ಇದು ಮಾಡಬಾರ್ದು ಅಷ್ಟೇ. ಸರಿ ಕೊಡ್ತಾರೆ. ಕೊಡು ಕೊಡು. ಏನ್ ಹೇಳಿದ್ರು ಅವರು? ಥ್ಯಾಂಕ್ ಯು ಹೇಳಿದ್ರು. ನೀವೇನ್ ಹೇಳ್ಬೇಕು? ವೆಲ್ಕಮ್. ಕಾಲ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಧನ್ಯವಾದಗಳು ದಂಪತಿಗಳು ಮತ್ತು ಮಕ್ಕಳಿಗೆ. ಹಾ ಹೇಳಿ. ಕುಂತ್ಯಾ? ಸ್ವಲ್ಪ ಫ್ರೆಂಡ್ ಮೀಟ್ 16th ಅವರ್ ಬನ್ನಿ ಬಾ. ಯಾರು ಹೇಳಿದ್ರು? ಕೊಡ್ತೀನಿ ಕಟ್ ಮಾಡ್ಬಿಟ್ಟು. ಈ ಹೋಗೋದಕ್ಕೆ ಫ್ರೆಂಡ್ ಆಗ್ತಿದ್ಯಾ ನೀನು? ಹಂಗೇನೆ ಹೋಗೋ ಟೈಮ್ನಲ್ಲಿ ಫ್ರೆಂಡ್ ಆಗುತ್ತೆ. ಪರ್ದು ಸೋತೆ ನಾನು. ಇದು ಕವರ್ ಕೊಡ್ತೀನಿ, ಬೇರೆ ಕವರ್ ಕೊಡ್ತೀನಿ. ಎಲ್ಲಿ ಬಿಡಲ್ಲ. ಕಾರ್ ಮುಗೀತಲ್ಲ, ಈಗ ಮತ್ತೆ ಓಡಿಸ್ತೆ ಕಾರ್ ಓಡಿಸ್ತೀವಿ ಮತ್ತೆ. ಹೀಗೆ ತಿಳ್ಕೊಂಡು ಆನ್ ಮಾಡಿ ಕ್ಯಾಮ್ರಾ ಆನ್ ಮಾಡಿದ್ರೆ ಹಂಗಾಗುತ್ತೆ. ಏನಾಗುತ್ತೆ, ರೇಡಿಯೇಷನ್ ಇರುತ್ತೆ. ಬೇಡ ನೋಡ್ರಿ ಮನೆಯಿಂದ ಹೇಳ್ಕೊಂಡು ಬಂದಿದ್ದ ಇವ್ ನನಗಂತಾನೆ ಎರಡೇ ಡೈಲಾಗ್ ಕೊಟ್ಟಿದ್ದು ಅಂತ. ನಂಗೆ ಬಾಳೆಹಣ್ಣು ಕೊಟ್ಟಿಯಲ್ಲ. ಇಲ್ಲ ರೀ, ಅಷ್ಟು ದೂರ ಬಂದಿರೋದಕ್ಕೆ ಆಟೋ ಅಲ್ಲ ಸಾರಿ ಕ್ಯಾಬ್ ಚಾರ್ಜ್ ಆಗಿದೆ, ತಗೊಳ್ರಿ. ಕ್ಯಾಬ್ ಬರ್ತೀವಿ. ಊಟ ಚೆನ್ನಾಗಿತ್ತು. ಕರಿತೀವಿ, ನಾಡ್ದು ಬರ್ಬೇಕು ಮನೆಗೆ. 3 ಗಂಟೆಗೆ ಬನ್ನಿ, ಅಕ್ಕ ಬರ್ಬೇಕು. ನನ್ನ ಹೆಲ್ತ್ ಚೆನ್ನಾಗಿದೆ, ನಾನು ಅದೇ Health is ಹೇಳ್ತಿರೋದು. wealth. ಆರೋಗ್ಯ ಐಸಿ. ಅಲ್ಲ, ನನ್ನ ಹೆಲ್ತ್ ಚೆನ್ನಾಗಿದೆ ಖಂಡಿತ ಅವ್ರಿಗೆ ಗೊತ್ತಲ್ಲ Health ನನ್ನ ಚೆನ್ನಾಗಿರುತ್ತೆ. ಪರಿಸ್ಥಿತಿ. ಭಾನುವಾರ ಬರ್ತಾರೆ. ನಮ್ಮ ಆಶೀರ್ವಾದ ಇರುತ್ತೆ. ಚೆನ್ನಾಗಿದೆ ಖಂಡಿತ. ಅಲ್ಲ, ಏನಾಗಲ್ಲ. ಏನ್ ಇರುತ್ತಲ್ಲ ಅಮ್ಮ. ದಿನ ಬಂದು ಫಂಕ್ಷನ್ ಇದಕ್ಕೆ ಬರ್ಲಿಲ್ಲ ಅಂತಂದ್ರು ನಾನು ಐ ಡೋಂಟ್ ಖಂಡಿತ ಆದ್ರೆ ಮಗು ಆದ್ರೆ ಖಂಡಿತ ಅವಾಗ್ಲೂ ಬನ್ನಿ, ಇವಾಗ್ಲೂ ಬನ್ನಿ, ಯಾವಾಗ್ಲೂ ಬನ್ನಿ. ಅಮ್ಮ ಚಾಂದಿಗೆ ಇವಾಗ ಹೇಳಿ. ಎಕ್ಸ್ಟ್ರೀಮು. ಬರ್ತೀಯ ನೀನು? ಮುತ್ಕೊಟ್ಟು ಬಾಬಣ್ಣ ಸಿಂಗೋಣ ಬಾ. ಪಪ್ಪಿ ಕೊಟ್ಬಿಡ್ಬೇಕಾ ಸಿಂಗೋಣ? ಪಪ್ಪಿ ಕೊಟ್ಬಿಡ್ಬೇಕಾ ಸಿಂಗೋಣ? ಚಾಕಿ ತರದ್ ಬೇಡವಾ ನಿಂಗೆ? ಚಾಕಿ ಬೇಡವಾ? ಅಂಕಲ್ ಚಾಕಿ ಬೇಕು. ಚಾಕಿ ತರ್ತೀನಿ. ಓಕೆ, ಚಾಕಿ 2 minutes ಬಂದೆ. ಚಾಕಿ ತರ್ತೀನಿ. ಇಲ್ಲೇ ಬರದಾ? ಥ್ಯಾಂಕ್ ಯು ಸೋ ಮಚ್. ವೈ ಥ್ಯಾಂಕ್ ಯು ಫಾರ್ ಆಲ್ ದಿ ನೋಯ್ಸ್. ಸಿಗ್ತಾ ಇರ್ಲಿಲ್ಲ ಟೈಮು. ಯಾವ್ಯಾವ ಟೈಮ್ ಬನ್ನಿ, ಒಂದಷ್ಟು ಸಜೆಷನ್ಸ್ ಕೊಡಿ. ಯಾರು ಇನ್ನು ಅದೆಲ್ಲ ಅಂದ್ರೆ ಸ್ಟ್ರಕ್ಚರಲ್ ಆಗ್ಲಿ, ಟೈಲ್ಸ್, ಅಡೇಸಿವ್ ಪೇಂಟ್ಸಿಂಗ್ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಓಕೆನಾ? ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಗೊತ್ತಿರೋರು ಮಾಡ್ಕೊಳ್ಳೋಣ. ಆಗ್ಲಿ, ಸ್ಟ್ರಕ್ಚರ್ ಎಲ್ಲ ನೀಟಾಗಿ ಆಗ್ಲಿ. ಎಲ್ಲರೂ ಏನ್ ಹೇಳ್ತಾರೆ ಅದನ್ನ ತಗೊಳ್ಳಿ, ನಿಮಗೆ ಬೇಕಾಗದ್ದು ಹಾಕೊಳ್ಳಿ, ಬೇಡದ್ದು ಬಿಡಿ. ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗಲ್ಲ. ಓಕೆ, ಬಾಳೆಹಣ್ಣು ಬ್ಯಾಗ್ ನಿಮಗೆ ಉಲ್ಟಾ ಹಾಕ್ಬಿಟ್ಟಿದೆ.
ಉಲ್ಟಾ ಕೊಡ್ತಿದ್ದೆ ಮಗಳೇ. ಸೀಮಂತದಲ್ಲಿ ಹಿಂಗೆ ಹೇಳ್ತೀವಿ ಚಂದೆ ಚಪ್ಪಲಿ ನೋಡಿ ಯಾವ ಥರ ಹಾಕಿದ್ದೀನಿ ಸಾಫ್ಟ್ ಇರ್ಬೇಕಂತ. CSK ಸಪೋರ್ಟ್ ಇವತ್ತು ಸಪೋರ್ಟ್ ಇವರು ಅದಕ್ಕೆ ಚೆನ್ನೈ ಸಪೋರ್ಟ್ ಕರೆಕ್ಟ್. ಏನಂತ ಪಾಪು ಎಲ್ಲಮ್ಮ ಅಂತ. ಪಾಪು ಎಲ್ಲಮ್ಮ ಕಾರು ವೈಟ್ ಡಿಸೈರ್. ಆ ಕಡೆ ಹೋಗಿರ್ಬೇಕಾ? ಫೋನ್ ಮಾಡಿ ಈ ಕಡೆ ಎಕ್ಸಿಟ್ ಕಡೆ ಬನ್ನಿ ಅಂತ. ಮೇ ಬಿ ಅಲ್ಲಿ ನಿಂತಿದ್ದಾರೆ ನೋಡಿ. ಹಾಂ ಅಲ್ಲಿ ಇಲ್ಲ ಇಲ್ಲೇ ಬರ್ಬೇಕು ಅವರು. ಹಿಂಗೆ ಇಲ್ಲೇ ಬರ್ಬೇಕು ಅವರು. ಹಿಂಗೆ ಬರಕ್ಕೆ ಹೇಳಿ. ಅದೇ ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಅಮ್ಮ ಚಾಂದಿ ಪಪ್ಪುಗೆ ಪಪ್ಪಿ ಕೊಟ್ಟ ಶಾಮಿ. ಅಲ್ಲ ನನ್ನ ಹತ್ರ ಬಂದು ಹೊಟ್ಟೆ ಮುಟ್ಕೊಟ್ಟು ಬೇಬಿ ಬೇಬಿ ಅಂತ ಮುತ್ತು ಕೊಡ್ತಾಳೆ. ಇವಾಗ ಇರೋ ಬೇಬಿಗೆ ಮುತ್ತು ಕೊಡ್ತಾ ಇಲ್ಲ. ತಂಗಿ ಅಂದಿದ್ದಾಳೆ ತಂಗಿ ಅಂದರೆ ಹಾಂ ಖುಷಿ ಹೇಳಿದ್ದು ಕರೆಕ್ಟು ಅಂತ ಅರ್ಥ. ಹಂಗೆ ತಾನೆ ಬಿಲೀವ್ ಮಾಡೋದು ನಾವು. ಅಮ್ಮ ಅದು ಏನೂ ಆಗಿಲ್ಲ. ಹೆಂಗ್ ಕಣ್ಣಿಗೆ ಹೊಡಿತು. ಹೌದು ಹೌದು. ನಿಂಗೆ ಕಣ್ಣಿಗೆ ಕೊಡ್ಬೇಕು ಕಣ್ಣು ಹೋಗ್ತದೆ. ಇನ್ನು ಅಲ್ಲಿ ಹೆಂಗಿರುತ್ತೆ ಗೊತ್ತಾ ಹುಡುಗಿರಲ್ಲಿ ಅಲ್ಲಿನ ಮಳೆ ಹೆಂಗೆ ಫೇಸ್ ಖುಷಿಮಾ ಬಾರೋ. ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು ಬಸ್ ಅಲ್ಲಿ ಈಜುತ್ತಪ್ಪ ಮಳೆ. ಚೆನ್ನಾಗಿ ಬಾಯ್ 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 ಮನೆ ಚೆನ್ನಾಗಿ ಮಾಡಿ. ಬಾಯ್ ಬಾಯ್. ಚಿಕನ್ ಕೊಡು ಚಿಕನ್ ಕೊಡು ಚಿಕನ್ ಕೊಡು. ನಾನು ಖಂಡಿತ ಆಲ್ಮೋಸ್ಟ್ ಆಂಟಿಗೆ ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್. ನಾವು ಹೋಗೋಣ ನಾವು ಹೋಗೋಣ ನಾವು ಹೋಗೋಣ. ಓಕೆ. ಖುಷಿಮಾ ಅಳ್ತಾ ಇದ್ವು ಅಂತ ಸೋಮಲ್ಲಿ ಸ್ವಿಂಗ್ ಹತ್ರ ಕರ್ಕೊಂಡು ಹೋದ್ರು. ರಕ್ಷಿತಿಗೆ ಹೊಟ್ಟೆ ಸಾಕ್ತಿದೆ. ಪೂರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅವ್ನು ಚಪಾತಿ ಬೇಕಂದಿದ್ದ. ಸೊ ಅದರಿಂದ ಇವಾಗ ಹೋಗಿ ಅವನಿಗೆ ಪೂರಿ ಬೇಕಂತೆ. ಪೂರಿ ಮಾಡಿಕೊಡ್ತೀನಿ. ಸ್ವಲ್ಪ ಬಿಸಿ ಬಿಸಿ ಮಾಡಿಕೊಡೋಣ. ಕಿಚನೆಲ್ಲ ಕ್ಲೀನ್ ಮಾಡಿದ್ದೆ. ಚಾಂದಿ ಬೇರೆ ಒಂದು ಸ್ವಲ್ಪ ಶ್ರೀಮಂತ ಇದೆ ಅಲ್ವಾ. ಆ್ಯಂಡ್ ಫೋಟೋಶೂಟ್ ಏನಾಗಿದೆ ಅಂತೆ. ಅದಕ್ಕೆ ಐಬ್ರೋ ಮಾಡೋಕ್ಕ ಅಂದ್ಲು. ಅಂದರೆ ಅದು ತುಂಬ ಸುಮಾರು ಒಂದು 2-3 ತಿಂಗಳಾಯ್ತು ಐಬ್ರೋ ಮಾಡಿ ಅಂತ ಅಂದ್ಲು. ಅದಕ್ಕೋಸ್ಕರ ಒಂದು ಲೈನ್ ನೀಟಾಗಿ ತಕ್ಕೊಡೋಕೆ ಎಕ್ಸ್ಟ್ರಾಸ್ ಏನಿದೆ ಅದನ್ನು ಮಾತ್ರ ತಕ್ಕೊಡೋಕೆ ಅಂದು ಆ ಎಕ್ಸ್ಟ್ರಾಸ್ ಏನಿದೆ ಅದನ್ನು ಮಾತ್ರ ತಕ್ಕೊಟ್ಟೆ. ಸ್ವಲ್ಪ ನಿಧಾನಕ್ಕೆ ಇವಾಗ ಆ ಸ್ಕಿನ್ ಬೇರೆ ತುಂಬ ಸೆನ್ಸಿಟಿವ್ ಇರುತ್ತಲ್ವ. ಸೊ ಅದರಿಂದ ಅದೊಂದು ಲೇಯರ್ ಅಲ್ಲ ಸಾರಿ ಒಂದು ಲೈನ್ ನೀಟಾಗಿ ಶೇಪ್ ಬರೋ ಥರ ತಕ್ಕೊಟ್ಟೆ. ಖುಷಿ ಮಾಡ್ತಾಳಲ್ಲ ಅದಕ್ಕೆ ಕರ್ಕೊಂಡು ಹೋಗೋರೆ. ರಕ್ಷಿ ಎಣ್ಣೆ ಹಿಡಪ್ಪ ಬಾಣಲಿ. ಅದ್ರ ಕಿಚನ್ ಎಲ್ಲ ಕ್ಲೀನ್ ಮಾಡಿಲ್ಲ, ಪಾತ್ರೆ ಎಲ್ಲ ವಾಶ್ ಮಾಡಿ ಅವಳು ಇದ್ದಾಗಲೇ ಇಟ್ಬಿಟ್ಟೆ. ನಾವು ಹೋಗ್ತೀನಿ ನನಗೂ ಬೇಜಾರಂತ ಅನಿಸುತ್ತೆ. ಅದಕ್ಕೋಸ್ಕರ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ರು ಎಲ್ಲರೂ. ಅದರಿಂದ ಎಲ್ಲ ಮಾಡಿದೆ. ಸೊ ಅವ್ರಿಗೆ ಖುಷಿ ಆದರು, ನನಗೂ ಖುಷಿ ಆಯಿತು. ಸೊ ನನಗೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಆ್ಯಕ್ಚುಲಿ ಈಗ ಲಾಸ್ಟ್ ವೀಕೇ ನಾನು ಕರಿಬೇಕಾಗಿತ್ತು ಅವಳು ಊಟಕ್ಕೆ. ಆದರೆ ನನಗೆ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನನಗೆ ಆಗಿರಲಿಲ್ಲ. ಹೆಲ್ತ್ ಇಶ್ಯೂ ಏನಪ್ಪ ಅಂತಂದರೆ ನನಗೆ ಸಿವಿಯರ್ ಗ್ಯಾಸ್ಟ್ರಿಕ್ಕು ತುಂಬಾ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೀನಿ, ಅದೆಲ್ಲ ವೀಡಿಯೋ ಮಾಡಿಲ್ಲ. ಸ್ಕ್ಯಾನಿಂಗ್ ಎಲ್ಲ ಆಗಿದೆ ನಂದು ಫುಲ್ಲು ಡೀಟೇಲಾಗಿ. ಸೊ ಅದಕ್ಕೋಸ್ಕರನೇ ಆಗಿರಲಿಲ್ಲ ಗೈಸ್. ಆದರೆ ಇನ್ನು ಅವಳು ಇನ್ನೂ ಹೊರಟ್ಬಿಡ್ತಾಳೆ. ಅವಳಿಗೆ ಇನ್ನು ಚಿಕ್ಕಮಂಗ್ಳೂರಿಗೆ ಹೊರಟ್ಬಿಡ್ತಾಳೆ ಮೂಡಿಗೆರೆಗೆ. ಸೊ ಇನ್ನು ಹೊರಟ್ರೆ ಅಲ್ಲಿಂದ ಅಲ್ಲಿಗೆ ರಂಗನಹಳ್ಳಿಗೆ ಹೊರಟ್ಬಿಡ್ತಾಳಲ್ಲ ಡೆಲಿವರಿಗೆ ಅಂತ. ಇಲ್ಲಿ ಬರಲ್ಲ. ಆದರೆ ನಂಗೆ ಕರೆದ್ಬಿಟ್ಟು ಒಂದ್ಸರಿ ನಮ್ಮನೆ ಅವಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಒಂದು ನಾನ್ ವೆಜ್ ಅವಳು ಆಗಲೇ ಮಮ್ಮಿ ಇದರಲ್ಲಿ ಬಂದಿದ್ಲಲ್ಲ ಆವಾಗಲೇ ಆಗಿತ್ತು. ನನಗೆ ನಿವಿನ ಕರಿಬೇಕು ಅನ್ನೋದು ಇಷ್ಟ ಆಯಿತು. ಸುಮ್ಮನೆ ತಮಾಷೆಗೆ ಮಾಡ್ತಾಯಿದ್ದೆ. ಸೊ ಚಾಂದಿನಿ ಪ್ರೆಗ್ನೆಂಟ್ ಅಲ್ಲ, ಪ್ರೆಗ್ನೆಂಟ್ ಕಾರಣಕರ್ತರಾಗಿರೋರನ್ನ ಕರಿಬೇಕು ಬಾ ನೀವಿ ಅಂತ ಹೇಳ್ತಾ ಇದ್ದೆ. ಅವಳು ಅಕ್ಕ ನೀವು ಒಬ್ಬರೇ ಅಕ್ಕ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಅಂತ. ಅವನು ಸುಮ್ಮನೆ ತಮಾಷೆ ಮಾಡ್ತಾಯಿದ್ದ. ಅಯ್ಯೋ ನೀವು ಸುಮ್ಮನೆ ತಮಾಷೆ ಮಾಡಿದ್ದು ಅಂತ ಹೇಳಿದೆ. ಸೊ ಒಟ್ಟಿನಲ್ಲಿ ಖುಷಿ. ಅವ್ರು ನಾರ್ಮಲಾಗಿ ತೊಗೊತಾರೆ. ನಾವೇನೇ ಮಾತಾಡಿದ್ರು ಕ್ಯಾಶುಯಲ್ ಆಗಿ ತೊಗೊಳ್ತಾರೆ. ಖುಷಿಮಾ ಏನೋ ಹೆಣ್ಪಾಪ ಹೋಗುತ್ತೆ ಅಂತ ಹೇಳೋಳೆ, ತಂಗಿ ಬೇಕು ಅಂತ ಹೇಳೋಳೆ. ನೋಡೋಣ ತಂಗಿನೋ ಗಂಡು ಮಗುನೋ ಹೆಣ್ಮಗುನೋ ಆರೋಗ್ಯವಾಗಿ ಒಂದು ಮಗುಗೆ ಜನ್ಮ ಕೊಟ್ಟು ಇವಳು ಆರೋಗ್ಯವಾಗಿ ಡೆಲಿವರಿ ಆಗಲಿ ಅಂತ ಆಸೆ ಪಡ್ತೀವಿ ಅಷ್ಟೇನೇ. ಒಟ್ಟಲ್ಲಿ ನಮ್ಮನೆ ಹೆಣ್ಮಕ್ಳು ಎಲ್ಲರೂ ಚೆನ್ನಾಗಿರಬೇಕು. ನನ್ನ ಉದ್ದೇಶ ಅಷ್ಟೇ. ನಮ್ಮನೆ ಹೆಣ್ಮಕ್ಳು ಚೆನ್ನಾಗಿರಬೇಕು ಅಷ್ಟೇ ಖುಷಿ. ದೂರದಲ್ಲಿ ಎಲ್ಲಿರ್ತಾರೋ ಏನು ಕಥೆನೋ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಎಲ್ಲರೂ ಅಷ್ಟೇನೇ. ಸೊ ಓಕೆ ಗೈಸ್, ಇನ್ನು ನನ್ನ ಮಗ
ಅಲ್ಲಿ ಹಾಂ ಮಗಧೀರ ಇವಾಗ ಪುರಿ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಎಣ್ಣೆ ಇಟ್ಟಿದ್ದಾನೆ. ಖಾಲಿಯಾಗಿದೆ. ಕುಶಿಮಾ ಅಂತೂ ಊಟ ಮಾಡಲಿಲ್ಲ, ಅಲ್ಲಿ ಕಲಸ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಸೂಪರ್ ಆಗಿತ್ತು, ಗ್ರೇವಿ ಜೊತೆಗಂತೂ ಪೂರಿ ಸಕ್ಕತ್ತಾಗಿತ್ತು. ಆ್ಯಂಡ್ ಕೈಮಾ ಸಾಂಬಾರು ಅಷ್ಟೇ ಎಲ್ಲ ಚೆನ್ನಾಗಿತ್ತು. ಎರಡೂ ಇಷ್ಟ ಆಯಿತು ನೀವಿಗೆ. ಆ್ಯಂಡ್ ಏನಂದರೆ ಸ್ಟಾರ್ಟರ್ಸ್ ಮಾಡಿದ್ನಲ್ಲ, ಸ್ಟಾರ್ಟರ್ಸ್ ಅಂತ ಹೇಳ್ಬಿಟ್ಟು ಸೋಮ್ಗೆ ಮಶ್ರೂಮ್ ಕಬಾಬ್ ಮಾಡಿದೆ, ಇವರಿಗೆ ನಿವಿ ಮತ್ತು ಚಾಂದಿಗೆಲ್ಲ ಕಬಾಬ್ ಮಾಡಿದ್ದೆ ಅಲ್ವಾ, ಅದು ತುಂಬ ಇಷ್ಟ ಆಯ್ತಂತೆ. ನೀವೇ ಫಸ್ಟ್ ಟೈಮ್ ತಿಂದಿದ್ದು ಅಂತ ಹೇಳಿದ್ರು. ಸೊ ಅದು ನೀವಿನೇ ಹೇಳಬೇಕು, ಹೇಳಿದ್ದಾರೆ ಚಾಂದಿ ವಿಡಿಯೋದಲ್ಲಿ ನೋಡಿ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು. ನೀವಿ ವಿಡಿಯೋದ ಚಾಂದಿನಿ ಚಾನಲ್ ಅಂದರೆ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಮಾಡಿದಾರಲ್ಲ, ಅದರಲ್ಲಿ ಇದೆ, ನೀವು ನೋಡ್ಬೋದು, ಅವಳು ವಿಡಿಯೋ ಹಾಕ್ತಾಳೆ. ಓಕೆ ಗೈಸ್, ಇನ್ನು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಫ್ಯಾಮಿಲಿಯವರು ಬಂದಿದ್ದು ಅಂದರೆ ಅಪರೂಪಕ್ಕೆ ಬರ್ತಾಯಿದೆ ವ್ಲಾಗ್ಸ್. ನಾನು ಹೇಳ್ತಾ ಇದ್ದೀನಿ, ಇನ್ಮೇಲಂತೂ ಖಂಡಿತವಾಗ್ಲೂ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು ಆವಾಗಲೇ ಹೇಳ್ದಂಗೆ. ಓಕೆನಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಶಾರ್ಟಾಗಿ ರೆಸಿಪಿ ಎಲ್ಲ ಹಾಕೋಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ತುಂಬಾ ಹೆಲ್ಪ್ ತೊಗೊಂಡು, ರಕ್ಷಿತು ಹೆಲ್ಪ್ ಮಾಡಿಕೊಟ್ಟಿದ್ದಾನೆ ಎಲ್ಲ ಕ್ಲೀನ್ ಅದು ಇದು ಅಂತೆಲ್ಲ ಹೆಲ್ಪ್ ತೊಗೊಂಡು ನಾನು ಎಷ್ಟು ತಕ್ಕ ಮಟ್ಟಿಗೆ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ. ಅದಕ್ಕೋಸ್ಕರ ಆ್ಯಂಡ್ ಫ್ರಿಡ್ಜಲ್ಲಿದೆ ತೆಗಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಚಂದಿನಿಗೆ ಏನೋ ವಿಶ್ ಮಾಡಿ. ಓಕೆನಾ, ನಿಮ್ಮೆಲ್ಲರ ಆಶೀರ್ವಾದ ಎನಿ ಟೈಮ್ ತಾಯಿ ಮಗು ಮೇಲೆ ಇರಲಿ. ಓಕೆನಾ, ಸೊ ಮತ್ತೆ ಇನ್ನೊಂದು ಹೊಸ ವ್ಲಾಗ್ನಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದಲ್ಲಿ ಲೈಕ್ ಮಾಡಿ. ಬಾಯ್, ಲವ್ ಯು ಆಲ್.